ಹಾಯ್ ಡಿಯರ್ ಫ್ಯಾಮ್ಲಿ, ವೆಲ್ಕಮ್ ಟು ಐಶ್ವರ್ಯ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿ, ಹೆಲ್ದಿ ಆ್ಯಂಡ್ ಯೂನಿಕ್ ಆಗಿರುವಂಥ ಮಲಾಯಿ ಪನ್ನೀರ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನಲ್ಲೂ ಸ್ಕಿಪ್ ಮಾಡ್ದಂತೆ ಕೊನೆ ತನಕ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಇಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು 2 ಲೀಟ್ರಷ್ಟು ನಾನಿಲ್ಲಿ ಅಕ್ಷಯ ಕಲ್ಪ ಹಾಲನ್ನ ತಗೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಹಾಲು ಇಷ್ಟನೋ ನೀವು ಆ ಹಾಲನ್ನ ತೆಗೆದಿಟ್ಕೊಳ್ಬೋದು. ಹಾಲು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಇದ್ದು ಚೆನ್ನಾಗಿ ಬಾಯ್ಲ್ ಆದಮೇಲಿಂದ ನಾನಿಲ್ಲಿ 2 ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಗೆಯೇ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿ ನೀಟಾಗಿ ಇದನ್ನು ಸ್ಟಿರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿರ್ ಮಾಡಿದಾದಮೇಲೆ ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ಕಸೂರಿ ಮೇಥಿ, 6 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು ಈ ಪನ್ನೀರ್ ರೆಸಿಪಿನ. ಇವಾಗ ನೀವೇ ನೋಡ್ತಿರೋ ಥರ ಪನ್ನೀರ್ ಈ ಹಾಲಿಂದ ಸಪ್ರೇಟ್ ಆಗ್ತಾ ಇದೆ, ಕರ್ಡಲ್ ಆಗ್ತಾ ಇದೆ ನೀಟಾಗಿ. ಈ ರೀತಿ ಕರ್ಡಲ್ ಆದಮೇಲೆ ಪನ್ನೀರ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನಿಧಾನಕ್ಕೆ ಇದನ್ನು ತಿರುಗಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿ ಆಗ್ತಾ ಇದೆ ನೀವು ಗಮನಿಸ್ತಿರ್ಬೋದು. ನೀರು ಮತ್ತು ಪನ್ನೀರ್ ಎರಡು ಸಪ್ರೇಟ್ ಆಗ್ತಾ ಇರುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸ್ಟೀಲ್ ಪಾತ್ರೆ ಇಟ್ಟು ಅದರ ಮೇಲೆ ಒಂದು ಸ್ಟೇನರ್ನ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸ್ಟೇನರ್ನಲ್ಲಿ ತಯಾರಿಸ್ಕೊಳ್ತಿದ್ದೀನಿ. ಈಗ ಈ ಸ್ಟೇನರ್ಗೆ ನಾನು ಈ ಪನ್ನೀರ್ ಮತ್ತು ಅದರ ನೀರು ಸಮೇತ ಹಾಕೊಳ್ತಾ ಇದ್ದೀನಿ. ಇವಾಗ ಈ ನೀರನ್ನೆಲ್ಲ ಚೆಲ್ಬಿಟ್ಟು ಈ ಪನ್ನೀರ್ನ ಕ್ಲೀನಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗೋಗೋ ಥರ ಮಾಡಿ ಇದ್ರ ಮೇಲೆ ಒಂದು ಭಾರವಾಗಿರುವಂಥ ವಸ್ತುನ ಇಟ್ಟರೆ ಆಯಿತು. ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನ ತುಂಬಿ ಎತ್ತಿಟ್ಟಿದ್ದೀನಿ. ಈಗ ಒಂದು ಚಾಪಿಂಗ್ ಬೋರ್ಡ್ಗೆ ಈ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಪನ್ನೀರ್ ಹಾಕ್ಕೊಂಡಿದ್ದಾದ್ಮೇಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪ್ರಾಪರಾಗಿ ರೆಡಿಯಾಗಿದೆ. ಮತ್ತು ಇದನ್ನು ನಾನಿಲ್ಲಿ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಪನ್ನೀರ್ ತಯಾರಾಗಿದೆ ಅಂತ ಹೇಳಿ. ನೀವು ಗಮನಿಸ್ತಿರ್ಬೋದು, ರಬ್ಬರ್ ಥರ ಇಲ್ಲ, ಸಖತ್ತು ಚೆನ್ನಾಗಿ ಪನ್ನೀರ್ ಬರುತ್ತೆ. ಮತ್ತು ಇದ್ರ ಶೇಪ್ ಕ್ಯೂಬ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಡ್ಜಸ್ ಮಾತ್ರ ನಾನೇ ಈ ರೀತಿ ಶೇಪಲ್ಲಿ ಬೇಕಂತ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಶೇಪ್ ಚೇಂಜ್ ಇರುತ್ತೆ. ಕ್ಯೂಬ್ಸಲ್ಲಿ ಮಧ್ಯಭಾಗ ಕಂಪ್ಲೀಟ್ ಕ್ಯೂಬ್ಸಲ್ಲೇ ಬರುತ್ತೆ. ಈ ರೀತಿ ಎಲ್ಲ ಪನ್ನೀರ್ನ ನಾನಿಲ್ಲಿ ಕಟ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದಾದಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನಿಲ್ಲಿ ನಾರ್ಮಲ್ ಆಗಿ ಪನ್ನೀರ್ ತಯಾರಿಸೋ ರೀತಿ ಪನ್ನೀರ್ನ ತಯಾರಿಸ್ಕೊಂಡಿಲ್ಲ. ಈ ಪನ್ನೀರ್ಗೆ ನಾನಿಲ್ಲಿ ಮಸಾಲ ಪದಾರ್ಥ ಹಾಕಿದ್ದೀನಿ. ಅಂದರೆ ಖಾರದ ಪುಡಿ, ಉಪ್ಪು, ಕಸೂರಿ ಮೇಥಿ ಎಲ್ಲದನ್ನು ಆ್ಯಡ್ ಮಾಡಿರೋದ್ರಿಂದ ಇದನ್ನು ನೀರಲ್ಲಿ ಇಟ್ಟು ಸ್ಟೋರ್ ಮಾಡೋದಕ್ಕಾಗಲ್ಲ. ಅಂದರೆ ಪನ್ನೀರೆಲ್ಲ ಸಬ್ಮರ್ಜ್ ಆಗೋ ಥರ ಇದಕ್ಕೆ ನೀರು ಆ್ಯಡ್ ಮಾಡಿ ಇಟ್ಟು ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇದನ್ನು ಏರ್ ಟೈಟ್ ಕಂಟೈನರಲ್ಲಿಟ್ಟು ಕಂಪ್ಲೀಟ್ ಲಿಡ್ನ ಕ್ಲೋಸ್ ಮಾಡಿದ್ದಾದಮೇಲೆ ಫ್ರಿಜ್ಗೆ ತೆಗೆದಿಟ್ಬಿಡಿ. ವಿದಿನ್ 2 ಡೇಸಲ್ಲಿ ನೀವು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಖಾಲಿ ಮಾಡಿಬಿಡಬೇಕು. ಹೆಚ್ಚು ದಿನ ಬಿಟ್ಟರೆ ಪನ್ನೀರ್ ಚೆನ್ನಾಗಿರೋದಿಲ್ಲ, ಫ್ರೆಶ್ನೆಸ್ ಇರೋದಿಲ್ಲ, ಹಾರ್ಡ್ ಆಗಿಬಿಡುತ್ತೆ, ಆ ಟೇಸ್ಟ್ ನಿಮಗೆ ಸಿಗೋದಿಲ್ಲ. ಆ್ಯಂಡ್ ಈ ಥರ ಪನ್ನೀರ್ ರೆಸಿಪಿ ಯಾಕೆ ಮಾಡಿದ್ದೀನಿ ಅಂತ ಹೇಳಿದರೆ, ನನಗೆ ಹಾಲಿನ ಪದಾರ್ಥ ಇಷ್ಟ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಹಾಲು ಅಥವಾ ಪನ್ನೀರ್ ಇಷ್ಟ ಆಗಲ್ಲ. ಬಟ್ ಪ್ರೋಟೀನ್ ಇಂಟೇಕ್ ಆಗಬೇಕು ಅಂತ ಹೇಳಿದರೆ ಪನ್ನೀರ್ ಚೆನ್ನಾಗಿ ಇಂಟೇಕ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮಮ್ಮ ಕಂಡುಹಿಡ್ದಿರೋಂಥ ಹೊಸ ಪನ್ನೀರ್ ರೆಸಿಪಿ ಇದು. ಯಾರಿಗೆಲ್ಲ ಹಾಲು ಮತ್ತು ಪನ್ನೀರ್ ಇಷ್ಟ ಆಗೋದಿಲ್ಲ, ಈ ಥರದ್ದು ಒಂದು ಪನ್ನೀರ್ ರೆಸಿಪಿನ ಟ್ರೈ ಮಾಡಿ. ನಿಮಗೂ ಸಹ ಪನ್ನೀರ್ ತಿನ್ಬೋದು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.